ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಸೆಷನ್ನಲ್ಲಿ ಅಂದರೆ ಸೆಷನ್ 1ನಲ್ಲಿ ನಾವು ಪೇಪರ್ 8ನಲ್ಲಿ ಇರುವ ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹಾಗೆಯೇ ಕ್ಲಾಸಿಕಲ್ ಪ್ರೀ ಎಲೆಕ್ಟ್ರಾನ್ ಥಿಯರಿ ಆಫ್ ಮೆಟಲ್ಸ್ ಅದರ ಅಸಂಪ್ಷನ್ಸ್ ಕೂಡ ನಾವು ತಿಳ್ಕೊಂಡಿದ್ವಿ. ಸೆಷನ್ 2ನಲ್ಲಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ಎ ಮೆಟಲ್ ಅನ್ನು ಹೇಗೆ ಡಿರೈವ್ ಮಾಡೋದು ಅನ್ನೋದನ್ನು ನೋಡೋಣ. ಬೇಸ್ಡ್ ಆನ್ ಕ್ಲಾಸಿಕಲ್ ಪ್ರೀ ಎಲೆಕ್ಟ್ರಾನ್ ಥಿಯರಿ ಆಫ್ ಮೆಟಲ್ಸ್ ಆರ್ ಡ್ರೂಡ್ ಆ್ಯಂಡ್ ಲಾರೆಂಟ್ಸ್ ಥಿಯರಿ. ಹಾಗಾದರೆ ನಾವು ಹೇಗೆ ಡಿರೈವ್ ಮಾಡ್ಬೋದು ಈ ಈಕ್ವೇಷನನ್ನು ನೋಡಿ. ದಟ್ ಈಸ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ಎ ಮೆಟಲ್ ಬೇಸ್ಡ್ ಆನ್ ಡ್ರೂಡ್ ಆ್ಯಂಡ್ ಲಾರೆಂಟ್ಸ್ ಥಿಯರಿ. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿಯನ್ನು ಹೇಗೆ ಡಿಫೈನ್ ಮಾಡೋದು? ಹಾಗಾದರೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ಎ ಮೆಟಲ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ rate of flow of charge across unit area, that is current density in a conductor per unit potential gradient or electric field. Current density divided by electric field is nothing but electrical conductivity. The ratio of I by E, the ratio of I to E is known as electrical conductivity. Now J na current density ಅಂತ ಹೇಳ್ಬೋದು. Current density is nothing but rate of flow of current per unit area. Rate of flow of charge, that is current by unit area. ಹಾಗೇನೆ potential gradient, that is E. E ಅಂದರೆ ನಾವು potential difference or potential difference divided by L. Variation of potential difference with respect to distance is known as ಎಲೆಕ್ಟ್ರಿಕ್ ಫೀಲ್ಡ್ ಹಾಗೆ ಕೂಡ ಕರೀತಾರೆ. ಹಾಗಾಗಿ ಸಿಗ್ಮಾ ಇಸ್ ಈಕ್ವಲ್ ಟು ಜೆ ಬೈ ಇ, ಇದು ಕೂಡ ಈಕ್ವೇಷನ್ ಫಾರ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಹಾಗಾದರೆ ಇದಕ್ಕೆ ನಾವು ಹೇಗೆ ಈಕ್ವೇಷನ್ನ ತಗೊಳ್ಬೋದು ಅಂದರೆ ಜೆಗೆ ಈಕ್ವೇಷನ್ನ ಡಿರೈವ್ ಮಾಡಿಕೊಂಡ್ರೆ ನಮಗೆ ಫೈನಲ್ ಆಗಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಈಕ್ವೇಷನ್ ಗೊತ್ತಾಗುತ್ತೆ. ಹಾಗಾದರೆ ಜೆಗೆ ಹೇಗೆ ನಾವು ಈಕ್ವೇಷನ್ನ ಕಂಡುಕೊಳ್ಬಹುದು ನೋಡಿ. ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ನಮಗೆ ಈಕ್ವೇಷನ್ ಇದೆ ಜೆ ಇಸ್ ಈಕ್ವಲ್ ಟು ಎನ್ ಇ ವಿ ಡಿ. ಅಂದರೆ ನಾವಿಲ್ಲಿ ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಡ್ರಿಫ್ಟ್ ವೆಲಾಸಿಟಿ ಎಲೆಕ್ಟ್ರಾನ್ಸ್ ಅಕ್ವೈರ್ ಮಾಡ್ಕೊಳುತ್ತೆ. ಹಾಗೂ ಕೂಡ ನಾವು ಕರೆಂಟ್ ಡೆನ್ಸಿಟಿನ ಹೇಳ್ಬೋದು. ಜೆ ಇಸ್ ಈಕ್ವಲ್ ಟು ಎನ್ ಇ ವಿ ಡಿ. ಎನ್ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್, ದೆನ್ ಇ charge on each electron, Vd drift velocity. This drift velocity of the free electrons which is due to applied electric field. Then ಇದಷ್ಟೇ ಅಲ್ಲ, ಜೆಗೆ ನಮಗೆ ಈಕ್ವೇಷನ್ ಇದರಿಂದ ತಗೊಳ್ಬೋದು. ಸಿನ್ಸ್ ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು ಇ, ವಿ ಹ್ಯಾವ್ ಒನ್ ಮೋರ್ ಈಕ್ವೇಷನ್. ಸೊ ಹಾಗಾದರೆ ಎರಡು ಈಕ್ವೇಷನ್ ಇದೆ ಜೆಗೆ ಇನ್ ಟರ್ಮ್ಸ್ ಆಫ್ ಪೊಟೆನ್ಷಿಯಲ್, ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಎರಡೂ ಈಕ್ವೇಷನ್ನ ನಾವು ಯೂಸ್ ಮಾಡಿಕೊಂಡು ಫೈನಲ್ ಆಗಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿಗೆ ಈಕ್ವೇಷನನ್ನು ಡಿರೈವ್ ಮಾಡಬಹುದು. ನೋಡಿ, ವಿ ಡಿ ಡ್ರಿಫ್ಟ್ ವೆಲಾಸಿಟಿ ನಮಗೆ ಯಾವಾಗ ನಾವು ಡಿಫೈನ್ ಮಾಡ್ಕೊಳ್ಬೋದು ಡ್ರಿಫ್ಟ್ ವೆಲಾಸಿಟಿನ ಅಂತಂದರೆ ವೆನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆರ್ ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಫ್ರೀ ಎಲೆಕ್ಟ್ರಾನ್ಸು ಡ್ರಿಫ್ಟ್ ವೆಲಾಸಿಟಿನ ಅಕ್ವೈರ್ ಮಾಡ್ಕೊಳ್ತವೆ, ಒಂದಷ್ಟು ವೆಲಾಸಿಟಿನ ಅಕ್ವೈರ್ ಮಾಡ್ಕೊಳ್ತವೆ. ಆ ವೆಲಾಸಿಟಿನ ಡ್ರಿಫ್ಟ್ ವೆಲಾಸಿಟಿ ಅಂತ ಕರೀತಾರೆ. ಹಾಗಾದರೆ ಮೊದಲು ಡ್ರಿಫ್ಟ್ ವೆಲಾಸಿಟಿಗೆ ಈಕ್ವೇಷನನ್ನು ಕಂಡುಕೊಳ್ಬೇಕು. ದೆನ್ ಇದು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ ದೆನ್ ಬರೋ ಈಕ್ವೇಷನ್ನ ಸಿಗ್ಮಾ ಇಗೆ ಮತ್ತೊಂದು ಈಕ್ವೇಷನ್, ಜೆಗೆ ಇರೋದು ಮತ್ತೊಂದು ಈಕ್ವೇಷನ್ ಸಿಗ್ಮಾ ಇ, ಅದಕ್ಕೆ ಈಕ್ವೇಟ್ ಮಾಡಿದ್ರೆ ಫೈನಲ್ ಈಕ್ವೇಷನ್ ನಮಗೆ ಬರುತ್ತೆ. ಹಾಗಾದರೆ ಡ್ರಿಫ್ಟ್ ವೆಲಾಸಿಟಿಗೆ ಹೇಗೆ ಈಕ್ವೇಷನ್ ತಗೊಳ್ಳೋದು? ವೆಲಾಸಿಟಿ ಅಂದರೆ ನಮಗೆ ಗೊತ್ತಿದೆ, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಸೊ ವೆಲಾಸಿಟಿ ಈಕ್ವೇಷನ್ ಇನ್ ಟರ್ಮ್ಸ್ ಆಫ್ ಹೇಗೆ ತಗೊಳ್ತಾರೆ? ಆಕ್ಸಿಲರೇಷನಿಂದ ತಗೊಳ್ಬೇಕು ನಾವಿಲ್ಲಿ. ಆಕ್ಸಿಲರೇಷನ್ ಹೇಗೆ ಸಿಗುತ್ತೆ ನಮಗೆ? ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ, ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನಿಂದ ಒಂದು ಈಕ್ವೇಷನ್ ಇದೆ, ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ. ಅದರಿಂದ ಆಕ್ಸಿಲರೇಷನ್ ತಗೊಳ್ತೀರಾ. ದೆನ್ ಆ ಆಕ್ಸಿಲರೇಷನಿಂದ ನಿಮಗೆ ವೆಲಾಸಿಟಿ ಬರುತ್ತೆ. ಆ ವೆಲಾಸಿಟಿನ ಯೂಸ್ ಮಾಡಿಕೊಂಡು ಡ್ರಿಫ್ಟ್ ವೆಲಾಸಿಟಿ ಎಷ್ಟು ವೆಲಾಸಿಟಿನ ಅಕ್ವೈರ್ ಮಾಡಿಕೊಂಡ್ವು ಡ್ಯೂ ಟು ದ
ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರು ಬರುತ್ತೆ. ಅದಕ್ಕೋಸ್ಕರ ಏನೆಲ್ಲ ಸ್ಟೆಪ್ಸ್ ಮಾಡಬೇಕು ಅನ್ನೋದನ್ನು ಒಂದ್ಸಾರಿ ನೋಡೋಣ. ಸೊ ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಎ ಮೆಟಲ್ ಪೀಸ್. ಒಂದು ಮೆಟಲ್ ಪೀಸನ್ನು ಕನ್ಸಿಡರ್ ಮಾಡಿ. ದಿಸ್ ಈಸ್ ನಥಿಂಗ್ ಬಟ್ ಮೆಟಲ್ ಪೀಸ್ and its length is L. Here L represents length of the metal piece. Then its area of cross section is A. Here A represents area of cross section. Then this represents electrons. So then it is metal battery. This is this arrow mark shows the direction of applied electric field. Then free electrons in opposite direction alli move agutte with a drift velocity. Then hagidre ನೋಡಿ, ಒಂದು ಮೆಟಲ್ ಪೀಸ್ ಇದೆ, ಅದರ ಲೆಂತ್ ಎಲ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ, ಅಷ್ಟನ್ನು ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ದೆನ್ ವೆನ್ ವಿ ಅಪ್ಲೈಡ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್, ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಡೆವಲಪ್ ಆಗುತ್ತೆ ವಿತ್ ಇನ್ ದ ಮೆಟಲ್. ಆರ್ ನೀವು ಹೀಗೂ ಕೂಡ ಹೇಳ್ಬೋದು, ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ ಈ ಮೆಟಲ್ಗೆ. ದೆನ್ ಏನಾಗ್ಬೋದು ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ? ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಾನ್ಸ್ ಅಕ್ವೈರ್ಸ್ ಡ್ರಿಫ್ಟ್ ವೆಲಾಸಿಟಿ. ಎಲೆಕ್ಟ್ರಾನ್ಸು ಡ್ರಿಫ್ಟ್ ವೆಲಾಸಿಟಿನ ಅಕ್ವೈರ್ ಮಾಡ್ಕೊಳ್ತವೆ. ದೆನ್ ಅಂದರೆ ಕರೆಂಟು ಫ್ಲೋ ಆಗುತ್ತೆ ಅಂತ. ಹಾಗಾದರೆ ಅದಷ್ಟೇ ಅಲ್ಲ, ಎಲೆಕ್ಟ್ರಾನ್ ಡ್ರಿಫ್ಟ್ ವೆಲಾಸಿಟಿ ತಗೊಳ್ಳೋದಷ್ಟೇ ಅಲ್ಲ, ಅವು ಒಂದು ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತವೆ ಡ್ಯೂ ಟು ದ ಎಕ್ಸ್ಟರ್ನಲ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಇ. ಸೊ ಹಾಗಾದರೆ ಈ ಅಪ್ಲೈ ಮಾಡೋ ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಟರ್ಮ್ಗೆ ಕಾರಣ ಆಗುತ್ತೆ. ಒಂದು ಡ್ರಿಫ್ಟ್ ವೆಲಾಸಿಟಿ, ಮತ್ತೊಂದು ಫೋರ್ಸ್ಗೆ. ಆ್ಯಂಡ್ ದಟ್ ಫೋರ್ಸ್ ಈಸ್ ಗಿವನ್ ಬೈ ದ ಈಕ್ವೇಷನ್ ಎಫ್ ಇಸ್ ಈಕ್ವಲ್ ಟು ಇ ಇಂಟು ಇ. ಹಿಯರ್ ದಿಸ್ ಫೋರ್ಸ್ is experienced by the free electrons. ಫ್ರೀ ಮೆಟಲಲ್ಲಿರೋ ಫ್ರೀ ಎಲೆಕ್ಟ್ರಾನ್ಸ್ ಎಕ್ಸ್ಪೀರಿಯನ್ಸ್ ಮಾಡಿಕೊಳ್ಳುತ್ತೆ ಡ್ಯೂ ಟು ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾದರೆ ಆ ಫೋರ್ಸ್ ಎಷ್ಟಿರುತ್ತೆ? ಇ ಇಂಟು ಇ. ಹಿಯರ್ ಇ ಚಾರ್ಜ್ ಆನ್ ಎಲೆಕ್ಟ್ರಾನ್ ಆ್ಯಂಡ್ ಇ ಈಸ್ ದ ಸ್ಟ್ರೆಂತ್ ಆಫ್ ದ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ದೆನ್ ಇದಷ್ಟೇ ಅಲ್ಲ, ಫ್ರಮ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಅದೇ ಫೋರ್ಸನ್ನು ನಾವು ಇನ್ನೊಂದಕ್ಕೆ ಈಕ್ವೇಟ್ ಮಾಡ್ಬೋದು, ಇನ್ನೊಂದು ಈಕ್ವೇಷನ್ನ ತಗೊಳ್ಬೋದು. ಸಿನ್ಸ್ ಎಲೆಕ್ಟ್ರಾನ್ಸ್ ಹ್ಯಾವ್ ಮಾಸ್ ಎಮ್, ಹಾಗಾದರೆ ಎಮ್ ಮಾಸ್ ಇದ್ದರೆ ದೆನ್ ಆಕ್ಸಿಲರೇಷನ್, ಅವು ಆಕ್ಸಿಲರೇಟ್ ಆಗುತ್ತೆ ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ಎಮ್ ಇಂಟು ಎ ಈಸ್ ಆಲ್ಸೋ ಈಕ್ವಲ್ ಟು ಫೋರ್ಸ್. ಹಾಗಾದರೆ ಈ ಎರಡೂ ಕೂಡ ಫೋರ್ಸನ್ನು ನಾವು ಈಕ್ವೇಟ್ ಮಾಡ್ಬೋದು, ಎರಡೂ ಒಂದೇ. ಹಾಗಾಗಿ ಎರಡೂ ಈಕ್ವೇಟ್ ಮಾಡಿದ್ರೆ ನಮಗೆ ಒಂದು ಈಕ್ವೇಷನ್ ಬರುತ್ತೆ, ಅದರಿಂದ ಎ ಅನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ, ಎ ಈಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಎಮ್. By equating those two equations, then we get acceleration, that is A is equal to E divided by M. ಅದಷ್ಟೇ ಅಲ್ಲ, ನಮಗೆ ಮೊದಲೇ ಗೊತ್ತಿದೆ, ಬಟ್ acceleration is equal to d square x by dt square. Then ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, d square x by dt square, this term represents acceleration. Then E by M. ಈ ಈಕ್ವೇಷನ್ಗೆ ಎರಡೂ ಸೈಡು ಡಿ ಟಿಯಿಂದ ಮಲ್ಟಿಪ್ಲೈ ಮಾಡೋಣ. ಇದೆಲ್ಲ ಮಾಡ್ತಾ ಇರೋದು ಏನಕ್ಕಪ್ಪ? ನಮಗೆ ವೆಲಾಸಿಟಿನ ತಗೊಳ್ಬೇಕು. ವೆಲಾಸಿಟಿನ ತಗೊಂಡು ಡ್ರಿಫ್ಟ್ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಸಿಂಪ್ಲಿಫಿಕೇಶನ್. ಹಾಗಾಗಿ ದೆನ್ ಇದನ್ನು ಇಂಟಿಗ್ರೇಟ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಂಟಿಗ್ರೇಟ್ ಮಾಡಬೇಕು. ವಿ ಹ್ಯಾವ್ ಟು ಇಂಟಿಗ್ರೇಟ್ ದಿಸ್ ಈಕ್ವೇಷನ್. ದೆನ್ ವಿ ಗೆಟ್ ಇಂಟಿಗ್ರೇಷನ್ ಆಫ್ ದಿಸ್ ಈಕ್ವೇಷನ್ ಈಸ್ ಈಕ್ವಲ್ ಟು ಡಿ ಎಕ್ಸ್ ಬೈ ಡಿ ಟಿ, that is equal to E divided by M into T plus C. Now C ಅನ್ನು ಇಲ್ಲಿ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಅಂತ ಹೇಳಿದ್ದಾರೆ. Then in order to calculate the value of C, it is integration constant, you have to apply initial conditions. ಅಂದರೆ in T is equal to 0, ನೀವು ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಅಂದರೆ ಅವು ರೆಸ್ಟಲ್ಲಿ ಇರುತ್ತೆ ಅಂತ, ಡಿಸ್ಪ್ಲೇಸ್ಮೆಂಟ್ ಆಗಿರೋದಿಲ್ಲ ಎಲೆಕ್ಟ್ರಾನ್ಸು. T is equal to 0, x ಅಂದರೆ ಡಿಸ್ಪ್ಲೇಸ್ಮೆಂಟ್ 0, ದೆನ್ ಸಿ ಕೂಡ ಇಂಟಿಗ್ರೇಷನ್ ಕಾನ್ಸ್ಟೆಂಟು ಕೂಡ 0 ಆಗುತ್ತೆ. ಇವೆರಡಕ್ಕೂ ನೀವು 0ನ ಅಪ್ಲೈ ಮಾಡಿದ್ರೆ ಸಿ ಇಸ್ ಈಕ್ವಲ್ ಟು 0. ದೆನ್ ಸಿ ಈಕ್ವೇಷನ್ಗೆ ಸಿ ವ್ಯಾಲ್ಯೂನ
ಈ ಇಕ್ವೇಷನಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ dx/dt ಫೈನಲ್ ಆಗಿ ಬರುತ್ತೆ. ಏನಪ್ಪ ಅದು? dx/dt ಈಸ್ ಈಕ್ವಲ್ ಟು E ಡಿವೈಡೆಡ್ ಬೈ m ಇಂಟು t. ಸೊ ಇದು ವೆಲಾಸಿಟಿ ಇಕ್ವೇಷನ್. dx/dt ನೀವು ಆಕ್ಸಿಲರೇಷನನ್ನು ಇಂಟಿಗ್ರೇಟ್ ಮಾಡಿದ್ರೆ ದೆನ್ ವಿ ಗೆಟ್ ವೆಲಾಸಿಟಿ. dx/dt ಈಸ್ ಈಕ್ವಲ್ ಟು E ಬೈ m ಇಂಟು t. ಸೊ ಇದೇ ಈಕ್ವೇಷನನ್ನು ನೀವು ಡ್ರಿಫ್ಟ್ ವೆಲಾಸಿಟಿ ಈಕ್ವೇಷನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಬೇಕಾಗತ್ತೆ. ಅದು ಯಾವ ಸ್ಟೆಪ್ಪಿಂದ ಅಂತ ನೋಡೋಣ. ನೆಕ್ಸ್ಟ್ ಇದೆ ನೋಡಿ, ಡ್ರಿಫ್ಟ್ ವೆಲಾಸಿಟಿ ಈಸ್ ಈಕ್ವಲ್ ಟು ಡ್ಯೂ ಟು ದ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಒಂದಷ್ಟು ವೆಲಾಸಿಟಿನ ಅಕ್ವೈರ್ ಮಾಡ್ಕೊಳ್ತವೆ. ದಟ್ ಈಸ್ ನಥಿಂಗ್ ಬಟ್ ಡ್ರಿಫ್ಟ್ ವೆಲಾಸಿಟಿ. ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೀಗೆ ನೋಡಿ, 1/t ಇಂಟು 0 to t ಇಂಟಿಗ್ರೇಷನ್ ಆಫ್ 0 to t dx/dt ಇಂಟು dt. ಇದು ಈಕ್ವೇಷನ್ ವಿ ಡ್ರಿಫ್ಟ್ ವೆಲಾಸಿಟಿಗೆ. ಹಾಗಾದರೆ ವೆಲಾಸಿಟಿ ಇದು ನಿಮಗೆ ಹೇಗೆ ತಗೊಳ್ತೀರಾ ಅಂತಂದರೆ, ವೆಲಾಸಿಟಿ ಈಸ್ ಈಕ್ವಲ್ ಟು 1/τ ಇಂಟು 0 to τ dx/dt ಇಂಟು dt. ಈ ಈಕ್ವೇಷನಲ್ಲಿ dx/dtಗೆ ಪ್ರೀವಿಯಸ್ ಈಕ್ವೇಷನ್ನಿಂದ ಬಂದಿರೋ ವೆಲಾಸಿಟಿ ಈಕ್ವೇಷನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ದಟ್ ಈಸ್ ET ಡಿವೈಡೆಡ್ ಬೈ m. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದೆನ್ ಸಿಂಪ್ಲಿಫೈ ಮಾಡಿ, ನೆಕ್ಸ್ಟು ಸಿಂಪ್ಲಿಫೈ ಮಾಡಿ ದೆನ್ ಯು ಗೆಟ್ ಫೈನಲ್ ಈಕ್ವೇಷನ್ VD ಈಸ್ ಈಕ್ವಲ್ ಟು ET ಡಿವೈಡೆಡ್ ಬೈ 2m. ಇಲ್ಲಿ ಇದು ಟೌ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಲ್ಯಾಂಬ್ಡಾ ರೆಪ್ರೆಸೆಂಟ್ಸ್ ಮೀನ್ ಫ್ರೀ ಪಾತ್. ಮೀನ್ ಫ್ರೀ ಪಾತ್ ಅಂತ ಅಂದರೆ ಎಲೆಕ್ಟ್ರಾನ್ಸು ಬಿಟ್ವೀನ್ 2 ಕಾನ್ಸೆಕ್ಟಿವ್ ಕೊಲಿಷನ್ ಒಂದು ಎಲೆಕ್ಟ್ರಾನ್ ಎಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡುತ್ತೆ ಅದು ಮೀನ್ ಫ್ರೀ ಪಾತ್. ಆ ಮೀನ್ ಫ್ರೀ ಪಾತನ್ನು ಟ್ರಾವೆಲ್ ಮಾಡೋ ಟೈಮ್ ಡ್ಯೂರೇಷನ್ನು ರಿಲ್ಯಾಕ್ಸೇಷನ್ ಟೈಮ್. ಸೊ ಹಾಗಾದರೆ ವೆಲಾಸಿಟಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ ಟೌ, ಆವರೇಜ್ ವೆಲಾಸಿಟಿ. ಸೊ ನೆಕ್ಸ್ಟು ಹಾಗಾದರೆ ನಿಮಗೆ VDಯನ್ನು ಕ್ಯಾಲ್ಕುಲೇಟ್ ಮಾಡ್ಕೊತೀರಾ ಈ ಈಕ್ವೇಷನ್ನಿಂದ. ಸೊ ಫಸ್ಟ್ VD ಆಯಿತು. ದೆನ್ ಡ್ರಿಫ್ಟ್ ವೆಲಾಸಿಟಿ ಈಕ್ವೇಷನನ್ನು ಕರೆಂಟ್ ಡೆನ್ಸಿಟಿ ಈಕ್ವೇಷನ್ಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮೀನ್ಸ್ ನೋಡಿ, ಕರೆಂಟ್ ಡೆನ್ಸಿಟಿ ಈಕ್ವೇಷನ್ ಇದೆ, ದಟ್ ಈಸ್ J ಈಸ್ ಈಕ್ವಲ್ ಟು NEVD. ಇನ್ ಟರ್ಮ್ಸ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಜೆಗೆ ಒಂದು ಈಕ್ವೇಷನ್ ನಾವು ಮೊದಲೇ ನೋಡಿದ್ವಿ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಅಗೇನ್ ಸಿಂಪ್ಲಿಫೈ ಮಾಡಬೇಕು. ಇಲ್ಲೂ ಕೂಡ ಟೌಗೆ ಈಕ್ವೇಷನನ್ನು ಹಾಕಿದ್ದಾರೆ ಲ್ಯಾಂಬ್ಡಾ ಬೈ ವಿ ಅಂತ. ಸೊ ದೆನ್ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ J ಈಸ್ ಈಕ್ವಲ್ ಟು NE ಲ್ಯಾಂಬ್ಡಾ E ಸ್ಕ್ವೇರ್ ಡಿವೈಡೆಡ್ ಬೈ 2mv. ಇದರಲ್ಲಿ ಫರ್ದರ್ ಸಿಂಪ್ಲಿಫಿಕೇಶನ್ಗೆ ಏನು ಮಾಡಿದ್ದಾರೆ ನೋಡೋಣ. ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಈಸ್ ಮಲ್ಟಿಪ್ಲೈಡ್ ಬೈ ವಿ ಇಂದ ಎರಡೂ ಕಡೆ ಮಲ್ಟಿಪ್ಲೈ ಮಾಡಿದ್ದಾರೆ. ದೆನ್ ವಿ ಗೆಟ್ NE E ಸ್ಕ್ವೇರ್ ವಿ ಲ್ಯಾಂಬ್ಡಾ ಡಿವೈಡೆಡ್ ಬೈ 2mv ಸ್ಕ್ವೇರ್. ಈ ಈಕ್ವೇಷನ್ಗೆ ವಿ ಇಂದ ಮಲ್ಟಿಪ್ಲೈಡ್ ಆ್ಯಂಡ್ ಡಿವೈಡ್ ಮಾಡಿದ್ರೆ ಈ ಈಕ್ವೇಷನ್ ಬರುತ್ತೆ. ದೆನ್ ಇಲ್ಲಿ ಒಂದು ಟರ್ಮ್ ಆಯಿತು ನಿಮಗೆ mv ಸ್ಕ್ವೇರ್. ಈ mv ಸ್ಕ್ವೇರ್ಗೆ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸ್ ಈಕ್ವೇಷನ್ನಿಂದ ದಟ್ ಈಸ್ ಆಫ್ mv ಸ್ಕ್ವೇರ್, ದಟ್ ಈಸ್ ಕೈನೆಟಿಕ್ ಎನರ್ಜಿ ಆಫ್ ಅಕಾರ್ಡಿಂಗ್ ಟು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್, ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು 3/2 kT. ಇದು ಈಕ್ವೇಷನ್ ಇದೆ. ಇದರಿಂದ 2 ಕ್ಯಾನ್ಸಲ್ ಆಗುತ್ತೆ. mv ಸ್ಕ್ವೇರ್ ಈಸ್ ಈಕ್ವಲ್ ಟು 3 kT ಅಂತ ಆಗುತ್ತೆ. ದೆನ್ ಈ ಪಾರ್ಟಿಗೆ ಮಾತ್ರ ನೀವು 3 kTನ ಸಬ್ಸ್ಟಿಟ್ಯೂಟ್ ಮಾಡಿ ಅಗೇನ್ ಸಿಂಪ್ಲಿಫೈ ಮಾಡಿದ್ರೆ ಫೈನಲ್ ಆಗಿ ಒಂದು ಆನ್ಸರ್ ಬಂತು. J ಈಸ್ ಈಕ್ವಲ್ ಟು NE E ಸ್ಕ್ವಯರ್ ವಿ ಲ್ಯಾಂಬ್ಡಾ ಡಿವೈಡೆಡ್ ಬೈ 6 kT. ಇದು ಒಂದು ಈಕ್ವೇಷನ್ ಬೈ ಯೂಸಿಂಗ್ ಡ್ರಿಫ್ಟ್ ವೆಲಾಸಿಟಿ ಈಕ್ವೇಷನ್. ಇಷ್ಟು ಬಂದಿದೆ. ದೆನ್ ಇದೇ ಜೆಗೆ ಮತ್ತೊಂದು ಈಕ್ವೇಷನ್ ಇದೆ. J ಈಸ್ ಈಕ್ವಲ್ ಟು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋಣ. J ಈಸ್ ಈಕ್ವಲ್ ಟು ಸಿಗ್ಮಾ ಇ. ಸೊ J ಈಸ್ ಈಕ್ವಲ್ ಟು ಒಂದು ಮೂರು ಈಕ್ವೇಷನ್ ಬಂದಿತ್ತೆ, ಮತ್ತು ಸಿಗ್ಮಾ ಇಂಟು ಇ ಎರಡು ಈಕ್ವೇಷನ್ನ ತೊಗೊಂಡು ಈಕ್ವೇಟ್ ಮಾಡಿದ್ರೆ ಫೈನಲ್ ಆಗಿ ಸಿಗ್ಮಾ ಇ ಈಸ್ ಈಕ್ವಲ್ ಟು NE E ಸ್ಕ್ವೇರ್ ವಿ ಲ್ಯಾಂಬ್ಡಾ ಡಿವೈಡೆಡ್ ಬೈ 6 kT ಬರುತ್ತೆ. ಅಗೈನ್ ಇಲ್ಲಿ ಈ ಕ್ಯಾನ್ಸಲ್ ಮಾಡಿ ಎರಡೂ ಸೈಡು. ದೆನ್ ವಿ ಗೆಟ್ lambda is equal to sigma is equal to NE square V lambda divided by 6 kT. This equation represents
electrical conductivity of a metal based on classical free electron theory of metals. ನೋಡಿ, ಇದರಿಂದ ಎರಡು ವಿಚಾರನ ನೀವು ತಿಳ್ಕೊಳ್ಬೋದು. ಎನ್ ಇನ್ಕ್ರೀಸ್ ಆದರೆ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಆಯ್ತು ಅಂತಂದರೆ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಬಟ್ ಎಮ್ ಇನ್ಕ್ರೀಸ್ ಆದರೆ ಅಂದರೆ ಮಾಸ್ ಇನ್ಕ್ರೀಸ್ ಆಯ್ತು ಅಂತಂದರೆ ವೆಲಾಸಿಟಿ ಡಿಕ್ರೀಸ್ ಆಗುತ್ತೆ. ಸೊ ವೆಲಾಸಿಟಿ ಡಿಕ್ರೀಸ್ ಆಯ್ತಂದರೆ ಇನ್ ಟರ್ನ್ಸ್ ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಎಕ್ಸ್ಪ್ರೆಷನ್ ಫಾರ್ electrical conductivity of a metal. ಸೊ ಇದರಿಂದ ನೀವು ರೆಸಿಸ್ಟಿವಿಟಿಗೂ ಕೂಡ ಇಕ್ವೇಷನನ್ನು ಡಿರೈವ್ ಮಾಡ್ಬೋದು. ದ ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್ ಈಸ್ ನಥಿಂಗ್ ಬಟ್ ರೆಸಿಪ್ರೋಕಲ್ ಆಫ್ ಕಂಡಕ್ಟಿವಿಟಿ. ದಟ್ ಈಸ್ 1/σ ಇಸ್ ಈಕ್ವಲ್ ಟು ರೋ. ರೆಸಿಸ್ಟಿವಿಟಿನ ರೋ ಇಂದ ರೆಪ್ರೆಸೆಂಟ್ ಮಾಡ್ಬೋದು, ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇದ್ರ ರೆಸಿಪ್ರೋಕಲ್ಲೇ ನಿಮಗೆ ರೆಸಿಸ್ಟಿವಿಟಿ. ಇದರಿಂದ ಒಂದು ವಿಚಾರ ನಮ್ಮ ಗಮನಕ್ಕೆ ಏನು ಬರುತ್ತೆ, ರೆಸಿಸ್ಟಿವಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಅಬ್ಸಲ್ಯೂಟ್ ಟೆಂಪರೇಚರ್ ಆಫ್ ದ ಮೆಟಲ್. ಇಷ್ಟನ್ನು ಕೂಡ ನೀವು ತಿಳ್ಕೊಳ್ಬಹುದು. ಸೊ ಹೀಗೆ ಇನ್ನೊಂದು ಪಾಯಿಂಟನ್ನು ನೀವು ತಿಳ್ಕೊಳ್ಬೇಕು. ನೆಕ್ಸ್ಟ್ ಒನ್ ವೆರಿಫಿಕೇಶನ್ ಆಫ್ ಓಮ್ಸ್ ಲಾ ಅಂತ ಹೇಳಿಬಿಟ್ಟು. ನೋಡಿ, ಕ್ಲಾಸಿಕಲ್ ಫ್ರೀ ಎಲೆಕ್ಟ್ರಾನ್ ಥಿಯರಿ ಒಂದು ಮೇನ್ ಅಪ್ಲಿಕೇಶನ್ ಏನಪ್ಪ, ಯೂಸ್ ಏನಂತ ಅಂದರೆ ನೀವು ಓಮ್ಸ್ ಲಾನ ವೆರಿಫೈ ಮಾಡ್ಬೋದು. ಓಮ್ಸ್ ಲಾ ಏನಿದೆ, ಏನು ಹೇಳುತ್ತೆ ಸ್ಟೇಟ್ಮೆಂಟು, ದಟ್ ಈಸ್ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್. ದಟ್ ಈಸ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಎಂಡ್ಸ್ ಆಫ್ ಎ ಕಂಡಕ್ಟರ್ ಪ್ರೊವೈಡೆಡ್ ಟೆಂಪರೇಚರ್ ಆ್ಯಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಆರ್ ಸೇಮ್. ಹಾಗಿದ್ರೆ ಐ ಆ್ಯಂಡ್ ವಿ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಇದನ್ನು ಕೂಡ ನಾವು ಪ್ರೂವ್ ಮಾಡ್ಬೋದು ಅಂತ. ನೋಡಿ, ಕರೆಂಟ್ ಡೆನ್ಸಿಟಿ ಈಕ್ವೇಷನ್ ಪ್ರೀವಿಯಸ್ ಸ್ಲೈಡಲ್ಲಿ ನೀವು ನೋಡಿದ್ದೀರಾ. J is equal to NA E square V lambda divided by 6kT. ಅದಷ್ಟೇ ಅಲ್ಲ, ಕರೆಂಟ್ ಡೆನ್ಸಿಟಿ ಅಂತಂದರೆ ಫ್ಲೋ ಆಫ್ ಕರೆಂಟ್ ಪರ್ ಯೂನಿಟ್ ಏರಿಯಾ, ಇದು ಕೂಡ ತಗೊಳ್ಬೇಕು. ದೆನ್ ಕರೆಂಟ್ ಆ್ಯಂಡ್ ಏರಿಯಾ, ಕ್ರಾಸ್ ಸೆಕ್ಷನಲ್ ಏರಿಯಾ. ದೆನ್ I/A, ಜೆಗೆ ಸಬ್ಸ್ಟಿಟ್ಯೂಟ್ ಮಾಡಿ, I/A is equal to NE E square V lambda divided by 6kT. ಆನ್ ಫರ್ದರ್ ಸಿಂಪ್ಲಿಫಿಕೇಶನ್ ಇದು ಡಿವೈಡ್ ಮಾಡಿ ಎ ಇಂಟು ಇ ಎಲೆಕ್ಟ್ರಿಕ್ ಫೀಲ್ಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಇನ್ನು ಉಳಿದ ಟರ್ಮ್ಸನ್ನು ಒಂದು ಕಡೆ ಬರೆಯೋಣ. ದಿಸ್ ಟರ್ಮ್ ರೆಪ್ರೆಸೆಂಟ್ಸ್ ಸಿಗ್ಮಾ, ದಟ್ ಈಸ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ದೆನ್ ಸಿಗ್ಮಾ ಇಂಟು ಎ ಇಂಟು ಇ ಆಗುತ್ತೆ. ನಾವು ಇ ಅನ್ನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಿವೈಡೆಡ್ ಬೈ ಎಲ್, ಪೊಟೆನ್ಷಿಯಲ್ ಗ್ರೇಡಿಯಂಟ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಅದೇನೆ V/L. ದೆನ್ ಸಬ್ಸ್ಟಿಟ್ಯೂಟ್ ಮಾಡಿ ಅದಕ್ಕೆ. ದೆನ್ ಫೈನಲ್ ಆಗಿ ಒಂದು ಆನ್ಸರ್ ಬರುತ್ತೆ V ಸಿಗ್ಮಾ A/L. ಆ್ಯಕ್ಚುಲಿ ದಿಸ್ ಟರ್ಮ್ ಈಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಆಫ್ ದ ಮೆಟಲ್. ಹಾಗಾಗಿ ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟೆನ್ಸ್ ಆಫ್ ದ ಮೆಟಲ್. ದೆನ್ 1/R ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ದೆನ್ V/R, I ಈಸ್ ಈಕ್ವಲ್ ಟು V/R ಆಗುತ್ತೆ. ಸೊ ದಿಸ್ ಇಂಡಿಕೇಟ್ಸ್ ಆರ್ ಇನ್ ಟರ್ನ್ ಈಕ್ವಲ್ ಟು these two are directly proportional to each other. That is, current is directly proportional to V. ಕೆಲವೊಂದು ಕೇಸನ್ನು ಕಾನ್ಸ್ಟೆಂಟ್ ಕಂಡೀಷನ್ಸ್ ಇದ್ದಾಗ, ಫಿಸಿಕಲ್ ಕಂಡೀಷನ್ಸ್ ಕಾನ್ಸ್ಟೆಂಟ್ ಇದ್ದಾಗ ಇವೆರಡು ಡೈರೆಕ್ಟ್ಲಿ ಪ್ರಪೋರ್ಷನ್ ಆಗಿರುತ್ತೆ. ಹಾಗಾಗಿ ಫ್ರೀ ಎಲೆಕ್ಟ್ರಾನ್ ಥಿಯರಿ ಆಫ್ ಮೆಟಲ್ಸನ್ನು ಯೂಸ್ ಮಾಡಿಕೊಂಡು ನೀವು ಓಮ್ಸ್ ಲಾನು ಕೂಡ ವೆರಿಫೈ ಮಾಡ್ಬೋದು. ಇದೊಂದು ಪರ್ಟಿಕ್ಯುಲರ್ ಆಗಿ ಯೂಸಸ್ ಆಫ್ ಫ್ರೀ ಎಲೆಕ್ಟ್ರಾನ್ ಥಿಯರಿ ಆಫ್ ಮೆಟಲ್ಸ್. ಅದು ಕೂಡ ಕ್ಲಾಸಿಕಲ್ ಫ್ರೀ ಎಲೆಕ್ಟ್ರಾನ್ ಥಿಯರಿ ಆಫ್ ಮೆಟಲ್ಸ್. ಇದಿಷ್ಟು ಸೆಷನ್ 2ಗೆ ರಿಲೇಟೆಡ್ ಆಗಿರೋದು. ಇದರಲ್ಲಿ ನಿಮಗೆ ಎಕ್ಸಾಮಿನೇಷನಲ್ಲಿ ನಿಮಗೆ ಈಕ್ವೇಷನ್ ಕೇಳ್ಬೋದು ಡಿರೈವ್ ಮಾಡಲಿಕ್ಕೆ. ಡಿರೈವ್ ದೆನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ಎ ಮೆಟಲ್ ಅಂತ. ನೀವು ಸ್ಟಡಿ ಮೆಟೀರಿಯಲ್ ಕೂಡ ನಾನು ಡಿರೈವ್ ಮಾಡಿರೋದು ಕೊಟ್ಟಿದ್ದೀನಿ, ಖಂಡಿತ ನೀವು ನೋಡ್ಕೊಳ್ಬೋದು. ಮತ್ತು ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡ್ಬೋದು. ಟೆಕ್ಸ್ಟ್ ಬುಕ್ ರೆಫರೆನ್ಸ್ಗೆ ನಾನು ಹಿಂದೆ ಒಂದು ಸಾರಿ ಹೇಳಿದ್ದೀನಿ. ಕಾಲೇಜ್ ಫಿಸಿಕ್ಸ್ ವಾಲ್ಯೂಮ್ 3 ಇದೆ. ದೆನ್ ರಿಫ್ರೆಷರ್ ಕೋರ್ಸ್ ಇನ್ ಫಿಸಿಕ್ಸ್ ಕೂಡ ನೀವು ರೆಫರ್ ಮಾಡ್ಬೋದು. ಫಂಡಮೆಂಟಲ್ಸ್ ಆಫ್ ಫಿಸಿಕ್ಸ್ ಅದು ಕೂಡ ರೆಫರ್ ಮಾಡ್ಬೋದು. ಥ್ಯಾಂಕ್ ಯು.